ಹೆಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಹಾಗೆ ಇನ್ನಿತರ ಎಲ್ಲ ಒಂದು ಪರೀಕ್ಷೆಗಳಿಗೆ ಅನುಕೂಲವಾಗುವಂಥ ಒಂದು ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆನ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ಪತ್ರದ ಮೇಲ್ಭಾಗದಲ್ಲಿ ಡ್ಯಾಶ್ ಇರಬೇಕು. ಕ್ಷೇಮ, ತೀರ್ಥರೂಪ, ವಿವರ, ದಿನಾಂಕ, ಹೆಸರು, ವಿಳಾಸ. ಇದಕ್ಕೆ ಸರಿಯಾದ ಉತ್ತರ ಪತ್ರದ ಮೇಲ್ಭಾಗದಲ್ಲಿ ಆಪ್ಷನ್ ಡಿ ದಿನಾಂಕ, ಹೆಸರು ಮತ್ತು ವಿಳಾಸ ಇರಬೇಕು. ಯಾವುದು? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಕ್ವಶನ್, ಕೂಡಲ ಸಂಗಮ ದೇವ ಇದಕ್ಕೆ ಉದಾಹರಣೆಯಾಗಿದೆ. ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ, ಭಾವನಾಮ. ಇಲ್ಲಿ ಕೂಡಲ ಸಂಗಮ ದೇವ ಅನ್ನೋದು ಏನಾಗಿದೆ ಅಂತ ಕೇಳಿದಾಗ ಇದು ಅಂಕಿತನಾಮವಾಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ರೂಢನಾಮಕ್ಕೆ ರೂಢಿಯಿಂದ ಬಂದ ಪದಗಳೆಲ್ಲ ಏನಾಗ್ತವೆ? ರೂಢನಾಮ ಆಗ್ತವೆ. ಹಾಗೆ ವ್ಯಾಪಾರಿ, ಶಿಕ್ಷಕ ಇವೆಲ್ಲೇನಾಗ್ತವೆ? ಅನ್ವರ್ಥನಾಮ ಆಗ್ತವೆ. ಹೌದಾ? ಬಿಳುಪು, ಕರಿದು ಇವೆಲ್ಲ ಭಾವನಾಮ ಆಗ್ತವೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಧೀರ ಸೇನಾನಿ ಬೇವೂರರು ಈ ಜಿಲ್ಲೆಗೆ ಸೇರಿದ್ದಾರೆ. ಬೀದರ್, ಬಾಗಲಕೋಟೆ, ಕೊಡಗು, ಕೋಲಾರ. ಇದಕ್ಕೆ ಸರಿಯಾದ ಉತ್ತರ ಧೀರ ಸೇನಾನಿ ಬೇವೂರರು ಬಾಗಲಕೋಟೆ ಜಿಲ್ಲೆಗೆ ಸೇರಿದ್ದಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಬಾಗಲಕೋಟೆ ಜಿಲ್ಲೆಗೆ ಸೇರಿದ್ದಾರೆ. ನೆಕ್ಸ್ಟ್ ಕ್ವಶನ್, ಕೆ.ಎಸ್. ನಿಸಾರ್ ಅಹಮದ್ ರವರ ಕವನ ಯಾವುದು? ಕರಡಿಯ ಕುಣಿತ, ಅನಿಕೇತನ, ರಾಯರು ಬಂದರು ಮಾವನ ಮನೆಗೆ, ನಿತ್ಯೋತ್ಸವ. ಕೆ.ಎಸ್. ನಿಸಾರ್ ಅಹಮದ್ ಅವರ ಕವನ ನಿತ್ಯೋತ್ಸವವಾಗಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಕಾಂಚನ ಸುಂದರ ಹುಡುಗಿ. ಈ ವಾಕ್ಯದಲ್ಲಿ ಸುಂದರ ಎಂಬುದು ವಿಭಕ್ತಿನ ಅಥವಾ ಪ್ರತ್ಯಯನ ಅಥವಾ ನಾಮಪದನ ಅಥವಾ ಗುಣವಿಶೇಷಣ ಅಂತ ಕೇಳಿದ್ದಾರೆ. ಕಾಂಚನ ಸುಂದರ ಹುಡುಗಿ, ಇಲ್ಲಿ ಸುಂದರ ಅನ್ನುವಂಥದ್ದಲ್ಲಿ ಗುಣವಿಶೇಷಣ ಆಗುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕಾವ್ಯನಾಮ ಯಾವುದು? ಕವಿಶಿಷ್ಯ, ಶ್ರೀ, ಅಂಬಿಕಾತನಯ ದತ್ತ, ಆನಂದ ಕಂದ. ದ ರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನಯ ದತ್ತವಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಇವುಗಳಲ್ಲಿ ಯಾವುದು ಕನ್ನಡ ಸಂಧಿ ಅಲ್ಲ? ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ದೀರ್ಘ ಸಂಧಿ ಅಂತ ಕೊಟ್ಟಿದ್ದಾರೆ. ಕನ್ನಡ ಸಂಧಿಗಳ ಒಂದು ಗುಂಪಿಗೆ ಸೇರದೇ ಇರುವಂಥದ್ದು ಯಾವುದು ತೆಗೆದಾಗ ದೀರ್ಘ ಸಂಧಿ. ಇದು ಕನ್ನಡ ಸಂಧಿ ಅಲ್ಲ. ಮುಂದಿನ ಪ್ರಶ್ನೆ, ಕರ್ನಾಟಕ ಸಂಗೀತ ಪಿತಾಮಹ ಯಾರೆಂದರೆ ಡ್ಯಾಶ್? ಪುರಂದರದಾಸರು, ಕನಕದಾಸರು, ತ್ಯಾಗರಾಜರು, ವಾದಿರಾಜರು. ಕರ್ನಾಟಕ ಸಂಗೀತ ಪಿತಾಮಹ ಎಂದು ಪುರಂದರದಾಸರನ್ನು ಕರೀತಾರೆ. ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೀತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್, ರಾಮನು ನದಿಯಲ್ಲಿ ಈಜಿದನು. ಇಲ್ಲಿ ಈಜಿದನು ಎಂಬುದು ಇದನ್ನು ಸೂಚಿಸುತ್ತದೆ. ಕರ್ತೃ, ಕರ್ಮ, ಕ್ರಿಯೆ, ಪ್ರಕೃತಿ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಕ್ರಿಯೆಯಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ನಿಮಗೆಲ್ಲ ಗೊತ್ತಿದೆ, ಒಂದು ವಾಕ್ಯ ಕಂಪ್ಲೀಟಾಗಿ ಆಗಬೇಕು ಅಂತಂದರೆ ಅದಕ್ಕೆ ಕರ್ತೃ, ಕರ್ಮ, ಕ್ರಿಯಾಪದ ಇರಬೇಕು. ಹಾಗಾದರೆ ಇಲ್ಲಿ ರಾಮನು ನದಿಯಲ್ಲಿ ಈಜಿದನು. ಇಲ್ಲಿ ರಾಮನು ಅನ್ನೋದು ಕರ್ತೃ, ನದಿ ಅನ್ನೋದು ಕರ್ಮ, ಕ್ರಿಯಾಪದ ಯಾವುದು? ಈಜಿದನು. ಹಾಗಾಗಿ ಇಲ್ಲಿ ಈಜಿದನು ಅನ್ನೋದು ಕ್ರಿಯಾಪದ ಆಗ್ತದೆ. ಮುಂದಿನ ಪ್ರಶ್ನೆ, ಅದ್ಭುತವಾದ ಚಿತ್ರ. ಇಲ್ಲಿರುವ ಲೇಖನ ಚಿಹ್ನೆ. ವಿದ್ಯಾರ್ಥಿಗಳೇ, ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು, ಲೈವ್ ಕ್ಲಾಸಸ್ಗಳು, ಭಾಷಣದ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಈಗ ಆಪ್ಷನ್ ಎ ಬಂದುಬಿಟ್ಟು ಪೂರ್ಣವಿರಾಮ, ಬಿ ಭಾವಸೂಚಕ, ಓಕೆ, ಸಿ ಉದ್ಧರಣ, ಡಿ ಪ್ರಶ್ನಾರ್ಥಕ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅದ್ಭುತವಾದ ಚಿತ್ರ, ಇಲ್ಲಿ ಸರಿಯಾದ ಉತ್ತರ ಯಾವುದು ನೋಡಿ. ಈ ಚಿಹ್ನೆ ಯಾವುದು ಅಂತಂದರೆ ಇದು ಭಾವಸೂಚಕ ಚಿಹ್ನೆಯಾಗಿದೆ. ಇದು ಭಾವಸೂಚಕ ಚಿಹ್ನೆ. ಒಂದು ವಾಕ್ಯದ ಕೊನೆಯಲ್ಲಿ ಒಂದು ವಾಕ್ಯ ಪೂರ್ತಿಯಾದಾಗ ನಾವು ಯಾವುದು ಬಳಸ್ತೀವಿ? ಪೂರ್ಣವಿರಾಮ ಚಿಹ್ನೆನ ಬಳಸ್ತೀವಿ. ಹೌದಾ? ಉದ್ಧರಣ ಚಿಹ್ನೆನ ಯಾರೊಬ್ಬರ ಹೇಳಿಕೆಯನ್ನು ಇದ್ದ ಹಾಗೆ ಬರೀಬೇಕಾದ್ರೆ ನಾವು ಉದ್ಧರಣ ಚಿಹ್ನೆನ ಬಳಸ್ತೀವಿ. ಪ್ರಶ್ನಾರ್ಥಕ ಚಿಹ್ನೆ ನಾವು ಪ್ರಶ್ನೆನ ಮಾಡುವಂಥ ಸಂದರ್ಭದಲ್ಲಿ ಪ್ರಶ್ನಾರ್ಥಕ ಚಿಹ್ನೆನ ಕ್ವಶನ್ ಮಾರ್ಕನ್ನು ನಾವು ಬಳಸ್ತೀವಿ. ಹೌದಾ? ಹಾಗಾಗಿ ಭಾವಸೂಚಕ ಚಿಹ್ನೆ ಯಾವಾಗ ಈ ಥರ ಒಂದು ಎಕ್ಸ್ಪ್ರೆಷನ್ಗಳು ಬಂದಾಗ, ಕೋಪ, ದುಗುಡ, ಸಂತೋಷ ಈ ಥರ ಎಲ್ಲ ಬಂದಾಗ ನಾವು ಅಲ್ಲಿ ಭಾವಸೂಚಕ ಚಿಹ್ನೆಯನ್ನು ಬಳಸ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಮನೆ ಪ್ಲಸ್ ಉ ಅಂತ ಇದೆ. ಮನೆ ಅಧಿಕ್ ಯು, ಉ ಇದೆರಡು ಕೂಡಿಸಿ ಬರ್ದಾಗ ಏನಾಗುತ್ತೆ? ಮನೆಯು, ಮನು, ಮನೆಯಿಂದ, ಮನೆಯ ಅಂತ ಇದೆ. ಮನೆಯು ಅಂತ ಆಗುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ, ಕೆಲಸ, ಉದ್ಯೋಗ,
ಊಳಿಗ. ಈ ಪದದಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ಇಲ್ಲಿ ಗುಂಪಿಗೆ ಸೇರದಿರುವಂಥ ಪದ ಯಾವುದು ಅಂತ ಕೇಳಿದ್ರೆ ಕೆಲಸನ, ಊಳಿಗ, ಕವನ, ಉದ್ಯೋಗ. ಇಲ್ಲಿ ಕವನ ಅನ್ನೋದು ಒಂದು ಬರೆಯುವಂಥದ್ದಾಗಿದೆ, ಹೌದಾ, ಒಂದು ಹಾಡಿನ ರೂಪದಲ್ಲಿರುವಂಥದ್ದು. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಇದು ಗುಂಪಿಗೆ ಸೇರದಿರುವಂಥದ್ದು ಯಾವುದು? ಕವನ. ಮುಂದಿನ ಪ್ರಶ್ನೆ, ರಾಮನು ನೀರನ್ನು ಕುಡಿಯುವನು. ಇದರಲ್ಲಿ ಭೂತಕಾಲವಿದೆ, ವರ್ತಮಾನ ಕಾಲವಿದೆ, ಭವಿಷ್ಯತ್ ಕಾಲವಿದೆ, ಭೂತ ಭವಿಷ್ಯತ್ ಕಾಲವಿದೆ ಅಂತ ಕೊಟ್ಟಿದ್ದಾರೆ. ರಾಮನು ನೀರನ್ನು ಕುಡಿಯುವನು, ಇನ್ನೂ ಕುಡಿದಿಲ್ಲ, ಕುಡಿಯುವನು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಭವಿಷ್ಯತ್ ಕಾಲವಿದೆ. ಪಂಚಮಿ ಹಬ್ಬ, ಇದರಲ್ಲಿ ಅನುಸ್ವಾರಾಕ್ಷರ ಯಾವುದು? ಪಂಚಮಿ ಹಬ್ಬ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಅನುಸ್ವಾರಾಕ್ಷರ ಪಂ ಅನ್ನೋದು ಇಲ್ಲಿ ಅನುಸ್ವಾರಾಕ್ಷರವಾಗಿದೆ. ನಿಮ್ಗೆ ಗೊತ್ತಿದೆ ಕನ್ನಡ ವರ್ಣಮಾಲೆಯಲ್ಲಿ ಯೋಗವಾಗಳಿಷ್ಟು 2 ಅನುಸ್ವಾರ ಮತ್ತು ವಿಸರ್ಗ, ಅಂ ಮತ್ತು ಅಹ. ಕೂಗಿದರೆ ರಾವಣ, ಹಾರಿದರೆ ಹನುಮ, ಕೂತರೆ ಮುನಿ, ನಾನು ಯಾರು? ಹಾವು, ಕಪ್ಪೆ, ಮುಂಗುಸಿ, ಮಂಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕಪ್ಪೆಯಾಗಿದೆ. ಬಿ ಸರಿಯಾದ ಉತ್ತರ. ಬಾಲಕರು ಪತ್ರಗಳನ್ನು ಹಂಚಿದರು. ಇದನ್ನು ಏಕವಚನದಲ್ಲಿ ಹೇಳಿದಾಗ ಬಾಲಕ ಪತ್ರವನ್ನು ಹಂಚಿದನು, ತಮ್ಮ ಪತ್ರ ಓದಿದನು, ಪತ್ರಗಳು ಗಾಳಿಗೆ ಹಾರಾಡಿದವು, ನೆಲದ ತುಂಬ ಪತ್ರಗಳು ಹರಡಿದ್ದವು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬಾಲಕ ಪತ್ರವನ್ನು ಹಂಚಿದನು. ಇದು ಏಕವಚನದಲ್ಲಿ ನಾವು ಹೇಳಿದಾಗ. ಅದೇ ಬಹುವಚನದಲ್ಲಿ ಬರೆದಾಗ ಬಾಲಕರು ಪತ್ರಗಳನ್ನು ಹಂಚಿದರು ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಅಕ್ಕ ಪದವನ್ನು ಬಿಡಿಸಿ ಬರೆದಾಗ ಅ ಕ ಪ್ಲಸ್ ಕ ಪ್ಲಸ್ ಅ, ಆಪ್ಷನ್ ಬಿ ಅ ಕ ಕ ಕ ಪ್ಲಸ್ ಆ, ಸಿ ಅ ಕ ಕ ಪ್ಲಸ್ ಇ, ಡಿ ಆ ಖ ಪ್ಲಸ್ ಉ ಅಂತ ಇದೆ. ನೋಡಿ, ಅಕ್ಕನ ನಾವು ಬಿಡಿಸ್ಬರ್ದಾಗ ಇಲ್ಲಿ ನೋಡಿ ಆಪ್ಷನ್ ನೋಡಿ, ಇಲ್ಲಿ ಅಕ್ಕ ಅಂತ ಇದೆಯಲ್ಲ, ಹಿಂಗೆ ಅ ಪ್ಲಸ್ ಕ ಕೆ, ಇದು ಕ ಕೆ ಕ ಒತ್ತು ಬರಬೇಕಂದ್ರೆ ಇನ್ನೊಂದು ಕನ ಸೇರಿಸ್ಬೇಕು. ಆಮೇಲೆ ಅ ಯಾವುದಾಗತ್ತೆ? ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಭಾರತ ದೇಶ ಸ್ವತಂತ್ರವಾದ ದಿನ ಯಾವುದು? ಇಲ್ಲಿ ಕನ್ನಡ ಅಂಕಿಗಳನ್ನು ಕೊಟ್ಟಿದ್ದಾರೆ. ಇದರೊಳಗೆ ಕನ್ನಡ ಅಂಕಿಗಳಲ್ಲಿ ಯಾವುದಾಗತ್ತೆ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಬಿ, 15 ಆಗಸ್ಟ್, ಅಂದರೆ 15 ಆಗಸ್ಟ್ 15/7/1947 ನಮ್ಮ ದೇಶ ಸ್ವತಂತ್ರವಾಯಿತು. ವಂದಿ ಮಾಗಧರು ಅಂತಂತಂದರೆ ಯಾರು ಅಂತ ಕೇಳಿದ್ದಾರೆ. ಮಗಧ ದೇಶದವರು ಮಂತ್ರಿಗಳು, ಹೊಗಳು ಭಟ್ಟರು, ಸೈನಿಕರು. ವಂದಿ ಮಾಗಧರಂತ ಹೊಗಳು ಭಟ್ಟರಿಗೆ ವಂದಿ ಮಾಗಧರು ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, ರವೀಂದ್ರನಾಥ್ ಟ್ಯಾಗೋರ್ ಅವರ ನಾಟಕವನ್ನು ಪಂಜರಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದವರು ಯಾರು? ಕುವೆಂಪು, GS ಶಿವರುದ್ರಪ್ಪ, ಶಿವರಾಮ್ ಕಾರಂತ್, BV ಕಾರಂತ್. ಸ್ನೇಹಿತರೆ ಹಾಗೆ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗ್ತಾಯಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೆಚ್ಚಿನ ರೀತಿಯ ನೋಟ್ಸ್ಗಳಿಗಾಗಿ, ಹಾಗೆ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು, GK ಕ್ಲಾಸಸ್ಗಳು, ಕನ್ನಡ ಸ್ಪೀಚ್ಗಳು ಬೇಕಾದಲ್ಲಿ ಈಗಲೇ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಈ ಒಂದು ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರ BV ಕಾರಂತ್ ಸರಿಯಾದ ಉತ್ತರ. ಓಕೆ, ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.